ಪ್ರತಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ರೈತರು ಈ ಕೃಷಿ ಬಿಕ್ಕಟ್ಟಿನ ಉಂಟಾಗಿರ್ತಕ್ಕಂಥ ನೋವು ಮತ್ತು ಸಂಕಟವನ್ನೇ ಅವರು ಚುನಾವಣಾ ಸಂದರ್ಭದಲ್ಲಿ ಮುಖ್ಯವಾದಂತ ವಿಷಯವನ್ನಾಗಿ ಅವರು ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಈಗ ಇರುವುದು ಮಳೆ ಬಿದ್ದಿರುವಂತ ಸಂದರ್ಭದಲ್ಲಿ ಕೂಡ ಅದನ್ನ ನೀವು ಲೆಕ್ಕ ಹಾಕೊಂಡು ನಮ್ಮ ಸರ್ಕಾರದ ಸಾಧನೆ ಅಥವಾ ನಮ್ಮ ಸರ್ಕಾರದ ಬಜೆಟ್ ನ ಒತ್ತಾಸೆಯಿಂದ ಬೆಳವಣಿಗೆಯಾಗಿದೆ ಅಂತಕ್ಕಂಥ ಭಾವಿಸುವುದು ತಪ್ಪಾಗ್ತದೆ. ಕರ್ನಾಟಕ ಜಾನುವಾರು ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಕಾಯ್ದೆ 2020 ಮತ್ತು ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ 2023 ಕೂಡ ನೀವು ರದ್ದು ಮಾಡ್ತೀನಿ ಅಂತ ಹೇಳಿದ್ರೆ APMC ರದ್ದು ಮಾಡಿದೀರಾ, ಆದ್ರೆ ಅದು ಅನುಷ್ಠಾನ ಆಗಿಲ್ಲ. ಕೃಷಿ ಬಿಕ್ಕಟ್ಟನ್ನ ಪರಿಹಾರ ಮಾಡೋದ್ರಲ್ಲಿ ಏನಾದ್ರೂ ಕಾಣಿಕೆ ಕೊಟ್ಟಿದ್ಯಾ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಕಾಣಿಕೆ ಕೊಟ್ಟಿಲ್ಲ, ಬದಲಾಗಿ ಕೃಷಿ ಬಿಕ್ಕಟ್ಟನ್ನು ಹೆಚ್ಚು ಮಾಡಿದೆ. ಈ ಅವಧಿನಲ್ಲಿ 3ನೇ ಬಜೆಟ್ ಮಂಡಿಸಿದ್ದಾರೆ ಅವರು. ವಿಧಾನಸಭಾ ಚುನಾವಣೆ ಗೆದ್ದ ನಂತರ 2023 ಒಂದ್ಸರಿ ಮಂಡಿಸಿದ್ರು, 2024 ಒಂದ್ಸರಿ ಮಂಡಿಸಿದ್ರು, ಈಗ 2025 25-26 ಸಾಲಿನ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಕೂಡ ಇಂದಿನ ಅವರ ಬಜೆಟ್ಗಳು ಮತ್ತು ಇಂದಿನ ಸರ್ಕಾರದ ಬಜೆಟ್ಗಳ ರೀತಿನಲ್ಲೇ ಇದೆ. ಅದೇ ಉದಾರೀಕರಣ ಜಾಗತೀಕರಣದ ಚೌಕಟ್ಟಿನಲ್ಲೇ ಮುಂದುವರೆದಿದೆ. ಇದರಲ್ಲಿ ಇರುವುದೇನಂತಂದ್ರೆ ಗ್ಯಾರಂಟಿಗಳು ಮತ್ತು ಕೆಲವು ಕಲ್ಯಾಣ ಕಾರ್ಯಕ್ರಮಗಳಿವೆ. ಗ್ಯಾರಂಟಿ ಮತ್ತು ಕಲ್ಯಾಣ ಕಾರ್ಯಕ್ರಮಗಳು ಜನಕ್ಕೆ ಉಪಯೋಗ ಇದೆ ಅಂತಕ್ಕಂಥದ್ದು ಅದರಲ್ಲೇನು ಸುಳ್ಳಿಲ್ಲ. ಉಪಯೋಗ ಇದೆ, ಉಪಯೋಗ ಇರೋದು ನಿಜ. ಆದ್ರೆ ಕೇವಲ ಅದ್ರ ಮೇಲೆ ಮಾತ್ರನೇ ಅವಲಂಬನೆ ಯಾವುದೇ ರೀತಿಯ ಒಂದು ಮೂಲಭೂತವಾದಂತ ಒಂದು ಬದಲಾವಣೆಯನ್ನ ಉಂಟು ಮಾಡುವುದಿಲ್ಲ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ. ನಾವು ಅನುಭವಿಸ್ತಾ ಇರುವಂತ ಸಮಸ್ಯೆ, ರೈತರು ಅನುಭವಿಸ್ತಾ ಇರುವಂತ ಸಮಸ್ಯೆ ಏನು ಅಂದ್ರೆ ಕೃಷಿ ಬಿಕ್ಕಟ್ಟು ಬಹಳ ಮುಖ್ಯವಾಗಿ ಅನುಭವಿಸ್ತಾ ಇರೋ ಸಮಸ್ಯೆ. ಮಾತ್ರ ಅಲ್ಲ, ಪ್ರತಿ ವಿಧಾನಸಭಾ ಚುನಾವಣೆ ಮತ್ತು ಲೋಕಸಭಾ ಚುನಾವಣೆಗಳಲ್ಲೂ ಕೂಡ ರೈತರು ಈ ಕೃಷಿ ಬಿಕ್ಕಟ್ಟಿನ ಉಂಟಾಗಿರ್ತಕ್ಕಂಥ ನೋವು ಮತ್ತು ಸಂಕಟವನ್ನೇ ಅವರು ಚುನಾವಣಾ ಸಂದರ್ಭದಲ್ಲಿ ಮುಖ್ಯವಾದಂತ ವಿಷಯವನ್ನಾಗಿ ಅವರು ಪರಿವರ್ತನೆ ಮಾಡ್ಕೊಂಡಿದ್ದಾರೆ. ಪ್ರತಿಯೊಂದು ಚುನಾವಣೆಯಲ್ಲಿ ಕೂಡ ಮುಖ್ಯವಾಗಿ 90ರ ದಶಕದ ನಂತರ ಕೃಷಿ ಬಿಕ್ಕಟ್ಟು ಅನ್ನೋದು ಬಹಳ ಮುಖ್ಯವಾದಂತ ಪಾತ್ರವನ್ನ ಚುನಾವಣೆಗಳಲ್ಲಿ ವಹಿಸ್ತಾ ಬಂದಿದೆ. ಸರ್ಕಾರಗಳು ಬದಲಾಗುವುದರಲ್ಲಿ, ಸರ್ಕಾರಗಳು ಮತ್ತೆ ಎಲೆಕ್ಟ್ ಆಗುವುದರಲ್ಲಿ, ಈ ತರದ್ರಲ್ಲೆಲ್ಲ ಕೂಡ ಸಾಕಷ್ಟು ಪ್ರಭಾವ ಮತ್ತು ಪರಿಣಾಮವನ್ನ ಕೃಷಿ ಬಿಕ್ಕಟ್ಟು ಪಾತ್ರ ವಹಿಸ್ತಾ ಇದೆ. ಆದ್ರೆ ಈ ಬಜೆಟ್ ಕೃಷಿ ಬಿಕ್ಕಟ್ಟನ್ನ ಪರಿಹಾರ ಮಾಡೋದ್ರಲ್ಲಿ ಏನಾದ್ರೂ ಕಾಣಿಕೆ ಕೊಟ್ಟಿದ್ಯಾ ಅಂತಂದ್ರೆ ಯಾವುದೇ ರೀತಿಯಲ್ಲಿ ಕಾಣಿಕೆ ಕೊಟ್ಟಿಲ್ಲ, ಬದಲಾಗಿ ಕೃಷಿ ಬಿಕ್ಕಟ್ಟನ್ನು ಹೆಚ್ಚು ಮಾಡಿದೆ. ಅದೇ ರೀತಿ ಬಹಳ ಮುಖ್ಯವಾದ ಸಮಸ್ಯೆ ಇವತ್ತಿರುವುದೇನು, ಗ್ರಾಮೀಣ ನಿರುದ್ಯೋಗ. ಗ್ರಾಮೀಣ ನಿರುದ್ಯೋಗ ಕೂಡ ಇವತ್ತು ಯಾವುದೇ ರೀತಿಯಲ್ಲಿ ಕೂಡ, ಅದರಲ್ಲಿ ವಿಶೇಷವಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯನ್ನ ಪರಿಣಾಮಕಾರಿಯಾಗಿ ಒಂದು ಇಂಪ್ಲಿಮೆಂಟೇಶನ್ ಮಾಡುವಂತ ಪ್ರಸ್ತಾಪ ಕೂಡ ಅದರಲ್ಲಿಲ್ಲ. ನರೇಗಾನ ಇನ್ನೊಂದು ರೀತಿಯಲ್ಲಿ ಮರು ವ್ಯಾಖ್ಯಾನಗೊಳಿಸಿ ಅಥವಾ ಮರು ಡಿಸೈನ್ ಮಾಡುವಂತ ಕೆಲವು ಪ್ರಸ್ತಾಪಗಳು ಕೂಡ ಇವೆ. ದುಡಿಯುವ ಜನರಿಗೆ ಕೆಲಸ ಕೊಡ್ತಕ್ಕಂತ ಅಂಶಗಳಿಗೆ ಅದು ಬಹಳ ಕಡೆಗಣನೆ ಮಾಡಲಾಗಿದೆ. ಮತ್ತು ರಾಜ್ಯದಲ್ಲಿ ಏನು ಶಾಸನಬದ್ಧವಾದ ಕನಿಷ್ಠ ಕೂಲಿ ಇದೆ ಕೃಷಿ ಕ್ಷೇತ್ರಕ್ಕೆ, ಆ ಕೂಲಿಯನ್ನು ಕೂಡ ನರೇಗಾದಲ್ಲಿ ಕೊಟ್ಟಿಲ್ಲ. ನರೇಗಾದ ಕಾಯ್ದೆಗಳಲ್ಲಿ ಅದಿದೆ. ಯಾವುದೇ ರಾಜ್ಯದಲ್ಲಿ ನರೇಗಾದಲ್ಲಿ ನಿಗದಿ ಮಾಡ್ತಕ್ಕಂಥ ಕೂಲಿ ಯಾವುದೇ ರೀತಿಯಲ್ಲಿ ಶಾಸನಬದ್ಧ ಆಯಾ ರಾಜ್ಯದ ಕನಿಷ್ಠ ಕೂಲಿಗಿಂತ ಕಡಿಮೆ ಇರಬಾರ್ದು ಅಂತಕ್ಕಂಥದ್ದು ನರೇಗಾ ಆಕ್ಟ್ ನಲ್ಲಿ ಬಹಳ ಸ್ಪಷ್ಟವಾಗಿದ್ರು ಕೂಡ ಈ ಶಾಸನವನ್ನು ಕೂಡ ಅವತ್ತು ಉಲ್ಲಂಘಿಸಿದ್ದಾರೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಇನ್ನೊಂದು ಬಹಳ ದೊಡ್ಡ ಸಮಸ್ಯೆ ಇರ್ತಾ ಗ್ರಾಮೀಣ ಭಾಗದಲ್ಲಿ ಮತ್ತು ಇಡೀ ದೇಶದಲ್ಲಿ ಬೆಲೆ ಏರಿಕೆಯ ಬವಣೆಗೂ ಕೂಡ ಯಾವುದೇ ರೀತಿಯಲ್ಲಿ ಪರಿಹಾರ ಕೊಟ್ಟಿಲ್ಲ. ಬಹಳ ಸ್ಪಷ್ಟವಾಗಿ ರಾಜ್ಯ ಸರ್ಕಾರ ತಿಳ್ಕೊಬೇಕಾಗಿರ್ತಕ್ಕಂಥದ್ದು ಏನಂದ್ರೆ, ಈಗ ನಿಮ್ದೇ 2 ವರ್ಷದ ಅನುಭವ ಇದೆ. ಏನ್ ಅನುಭವ ಇದೆ? 2 ವರ್ಷದಲ್ಲಿ ನೀವು ಗ್ಯಾರಂಟಿ ಕೊಟ್ಟಿದ್ದೀರಾ. ಆದ್ರೆ ಈ ಗ್ಯಾರಂಟಿಗಳು ಪಡೆದ ನಂತರ ಅಥವಾ ಗ್ಯಾರಂಟಿ ಮತ್ತು ಕೆಲವು ಕಲ್ಯಾಣ ಯೋಜನೆಗಳು ಜಾರಿ ಮಾಡಿದ ನಂತರ ಕೂಡ ಮೂಲಭೂತವಾದಂತ ಸಮಸ್ಯೆಗಳು ಪರಿಹಾರ ಆಗಿದಾವ ಅಂತ ಹೇಳಿದ್ರೆ ಪರಿಹಾರ ಆಗಿಲ್ಲ. ಅಂದ್ರೆ ನಿರ್ದಿಷ್ಟವಾಗಿ ನೀವು ಗ್ಯಾರಂಟಿ ಯೋಜನೆಗಳಿಂದ ನೀವು ಯಾವ ಉದ್ದೇಶಿತ ಆರ್ಥಿಕ ಅಭಿವೃದ್ಧಿಯ ಗುರಿಯನ್ನು ಸಾಧನೆ ಮಾಡ್ಬೇಕು ಅಂತಿದ್ದೀರೋ ಅದು ಸಾಧನೆ ಆಗ್ಬೇಕು ಅಂತ ಹೇಳಿದ್ರೆ ಮೂಲಭೂತವಾದಂತ ವಿಷಯವನ್ನ ಪರಿಹಾರ ಮಾಡ್ತಕ್ಕಂಥ ಕೆಲವು ಕ್ರಮಗಳನ್ನ ಕೈಗೊಳ್ಬೇಕು. ಇಲ್ಲ ಅಂತಂದ್ರೆ ಗ್ಯಾರಂಟಿಗಳು ಒಂದು ನಿಮ್ಮ ಉದ್ದೇಶಿತ ಗುರಿಯನ್ನ ಅವು ಮುಟ್ಟುದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟ ಅಂತಕ್ಕಂಥದ್ದು 2 ವರ್ಷದ ಅಂಕಿ ಅಂಶಗಳಲ್ಲಿ 2 ವರ್ಷದ ಅನುಭವದಲ್ಲೇ ಇದೆ. ಈಗ ನೀವು ಹೇಳ್ತಾ ಇದ್ದೀರಾ ಈ ವರ್ಷಕ್ಕೂ ಕಳೆದ ವರ್ಷಕ್ಕೂ ಕೃಷಿ ಕ್ಷೇತ್ರದಲ್ಲಿ GDPಯ ಬೆಳವಣಿಗೆ ಇದೆ, ಅದು 4% ಬೆಳವಣಿಗೆ ಇದೆ. ಮೊದಲು -4 ಇತ್ತು ಅಂತ. ಹೋದ ವರ್ಷ ಬರಗಾಲ ಇದ್ದಾಗ ಮತ್ತು ಈಗ ಇರುವುದು ಮಳೆ ಬಿದ್ದಿರುವಂತ ಸಂದರ್ಭದಲ್ಲಿ ಕೂಡ ಅದನ್ನ ನೀವು ಲೆಕ್ಕ ಹಾಕೊಂಡು ನಮ್ಮ ಸರ್ಕಾರದ ಸಾಧನೆ ಅಥವಾ ನಮ್ಮ ಸರ್ಕಾರದ ಬಜೆಟ್ ನ ಒತ್ತಾಸೆಯಿಂದ ಬೆಳವಣಿಗೆಯಾಗಿದೆ ಅಂತಕ್ಕಂಥ ಭಾವಿಸುವುದು ತಪ್ಪಾಗ್ತದೆ. ಅದು ಪೂರ್ತಿ ಶತಮಾನವೇ ಕಂಡರಿಯದ ಒಂದು ಬರಗಾಲದ ಒಂದು ವರ್ಷ. ನೀವು ಕೃಷಿ ಕ್ಷೇತ್ರದ ಉನ್ನತಿಯನ್ನ ನೀವು ನೋಡ್ಬೇಕಾಗಿರೋದು ಏನಂದ್ರೆ, ಆತ್ಮಹತ್ಯೆಗಳ ಪ್ರಮಾಣ ಕಡಿಮೆ ಆಯ್ತಾ ಹೆಚ್ಚಾಗಿದ್ಯಾ, ವಲಸೆ ಕಡಿಮೆ ಆಗಿದೆಯಾ ಹೆಚ್ಚಾಗಿದ್ಯಾ, ನಿರುದ್ಯೋಗ ಕಡಿಮೆ ಆಗಿದೆಯಾ ಹೆಚ್ಚಾಗಿದ್ಯಾ, ಬೆಲೆ ಏರಿಕೆ ಕಡಿಮೆ ಆಗಿದೆಯಾ ಹೆಚ್ಚಾಗಿದೆಯಾ, ಈ ಅಂಶಗಳು ನೋಡ್ಬೇಕು. ಕೃಷಿ ಲಾಗ್ವಾಡ್ ವೆಚ್ಚವನ್ನು ಕಡಿಮೆ ಮಾಡೋದಕ್ಕೆ ಏನಾದ್ರು ಈ ಬಜೆಟ್ ನಲ್ಲಿ ಅವಕಾಶ ಕೊಟ್ಟಿದ್ದೀರಾ ಅಂದ್ರೆ ಕೊಟ್ಟಿಲ್ಲ. ಮತ್ತು ಕೃಷಿ ಮಾರುಕಟ್ಟೆಯ ಕ್ಷೇತ್ರದಲ್ಲಿ ನೀವೇನ್ ಮಾಡಿದೀರಾ,
ಖಾಸಗಿ ಸಹಭಾಗಿತ್ವವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಪಾದನೆ ಮಾಡಿದ್ದಾರೆ. ಕೃಷಿ ಮಾರುಕಟ್ಟೆಯನ್ನ ಹಲವಾರು ಕೃಷಿ ಉತ್ಪನ್ನಗಳ ವಿಷಯಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರ ಮತ್ತು ಖಾಸಗಿ ಸಹಭಾಗಿತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ. ಮಾತ್ರ ಅಲ್ಲ, ಖಾಸಗಿ ಸಗಟು ಕೃಷಿ ಮಾರುಕಟ್ಟೆ, ಉದಾಹರಣೆಗೆ ಬೆಳಗಾವಿನಲ್ಲಿ ಜೈ ಕಿಸಾನ್ ಅಂತ ಒಂದು ಸಗಟು ಮಾರುಕಟ್ಟೆ ಇದೆ. ಆ ಮಾರುಕಟ್ಟೆಯನ್ನ ನೀವು ಈಗಲೂ ಕೂಡ ಉಳಿಸ್ಕೊಂಡಿದ್ದೀರಾ. ಏನು APMC ಕಾಯ್ದೆಗೆ 2020ರಲ್ಲಿ ಬಿಜೆಪಿ ಸರ್ಕಾರ ತಿದ್ದುಪಡಿ ತಂದು APMCಯನ್ನೇ ಪೂರ್ತಿಯಾಗಿ ಸರ್ವನಾಶ ಮಾಡ್ತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ರು. ಅದ್ರಲ್ಲಿ ನೀವು ಆ ಬಿಜೆಪಿ ಸರ್ಕಾರ 2020ರಲ್ಲಿ ತಂದಿದ್ದ ತಿದ್ದುಪಡಿಯನ್ನು ರದ್ದುಪಡಿಸಿದ್ದೀರಾ. ಆದ್ರೆ APMC ಬಲಪಡಿಸಿದ್ದೀರಾ ಅಂದ್ರೆ ಬಲಪಡಿಸಿಲ್ಲ. APMCಯನ್ನ ದುರ್ಬಲಗೊಳಿಸ್ತಕ್ಕಂತ ಕೆಲಸವನ್ನು ಮುಂದುವರೆದಿದೆ. ಅದಕ್ಕೆ ಸಾಕ್ಷಿ ಏನಂತಂದ್ರೆ, ನೀವು ಕಾಯ್ದೆಯನ್ನ ಬಿಜೆಪಿ ಸರ್ಕಾರ ತಂದಿದ್ದ ಕಾಯ್ದೆಯನ್ನ ತಿದ್ದುಪಡಿ ಮಾಡಿದ ನಂತರನೂ ಕೂಡ APMCಗಳು ಬಿಜೆಪಿ ಸರ್ಕಾರ ತಂದಿದ್ದ ಕಾಯ್ದೆಗೆ ಪೂರ್ವದಲ್ಲಿ ಇದ್ದಂತ ಆದಾಯ ಮತ್ತು ಲಾಭವನ್ನ ಅವು ಹೊಂದಿಲ್ಲ. ಅವು ಆ ಅಳಿಗೆ ಇನ್ನೂ ಕೂಡ ಬಂದಿಲ್ಲ. ಯಾಕೆಂದ್ರೆ ಕಾಯ್ದೆಯನ್ನ ಅನುಷ್ಠಾನಗೊಳಿಸೋದ್ರಲ್ಲಿ ನಿಮ್ದು ಗಂಭೀರವಾದಂತ ಕೆಲವು ಲೋಪದೋಷಗಳಿವೆ. ಮಾತ್ರ ಅಲ್ಲ, ನೀವು ಕೂಡ ಖಾಸಗಿ ಕೃಷಿ ಮಾರುಕಟ್ಟೆಯನ್ನ ಬೆಂಬಲಿಸ್ತಕ್ಕಂಥ ಪ್ರೋತ್ಸಾಹಿಸ್ತಕ್ಕಂಥ ನೀತಿಯನ್ನೇ ನೀವು ಕೂಡ ಹೊಂದಿದ್ದೀರಾ ಅಂತಕ್ಕಂಥದ್ದು ಬಹಳ ಮುಖ್ಯವಾಗಿ ಎದ್ದು ಕಾಣ್ತಾ ಇರ್ತಕ್ಕಂಥ ಒಂದು ವಿಷಯ. ಹಂಗಾಗಿ ಈಗ ನೀವು ಪ್ರಸ್ತಾಪ ಮಾಡ್ತಾ ಇರುವ ಕೃಷಿ ಮಾರುಕಟ್ಟೆ ನೀತಿ ಖಾಸಗಿ ಸಹಭಾಗಿತ್ವದ ಕೃಷಿ ಮಾರುಕಟ್ಟೆ ನೀತಿ ಆಗಿದೆ ಅಂತಕ್ಕಂಥದ್ದು ಒಂದು. ಎರಡನೇದೇನು, ಈಗ ಕರಾಳ ಕೃಷಿ ಕಾಯ್ದೆಗಳು ಯಾವುದೋ ಹಿಂದೆ ಬಿಜೆಪಿ ಸರ್ಕಾರ ತಂದಿದ್ರು, ನಾವು ಚುನಾವಣೆಯಲ್ಲಿ ಭರವಸೆ ಕೊಟ್ಟಿದೀವಿ, ಅಧಿಕಾರಕ್ಕೆ ಬಂದ ತಕ್ಷಣ 3 ಕೃಷಿ ಕಾಯ್ದೆಗಳು ಮತ್ತು ಕರಾಳ ಭೂ ಸ್ವಾಧೀನ ಕಾಯ್ದೆಗಳನ್ನ ರದ್ದು ಮಾಡ್ತೀನಿ ಅಂತೇಳಿ ನೀವು ಆಶ್ವಾಸನೆ ಕೊಟ್ಟಿದ್ರಿ. ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ 2020, ಕರ್ನಾಟಕ ಜಾನುವಾರು ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ಕಾಯ್ದೆ 2020 ಮತ್ತು ಕರ್ನಾಟಕ ಭೂ ಸ್ವಾಧೀನ ಕಾಯ್ದೆ ತಿದ್ದುಪಡಿ 2023 ಕೂಡ ನೀವು ರದ್ದು ಮಾಡ್ತೀನಿ ಅಂತ ಹೇಳಿದ್ರಿ. APMC ರದ್ದು ಮಾಡಿದೀರಾ, ಆದ್ರೆ ಅದು ಅನುಷ್ಠಾನ ಆಗಿಲ್ಲ. ಮತ್ತು ಅದು ಕೇವಲ APMC ನಲ್ಲಿ ಏನು ಅಂತಂದ್ರೆ ಅದ್ರಲ್ಲಿ ಹಲವಾರು ಅಂಶಗಳಿವೆ. ಒಂದು ಅಂಶಕ್ಕೆ ಮಾತ್ರನೇ ಕೊನೆಯದಾಗಿ ಅವ್ರೇನು ಶವ ಪೆಟ್ಟಿಗೆಗೆ ಮೊಳೆ ಹೊಡೆದಿದ್ರು, ಆ ಮೊಳೆನ ಮಾತ್ರ ಬಿಚ್ಚಿದ್ದೀರಾ. ಆದ್ರೆ ಶವ ಮತ್ತು ಶವದ ಪೆಟ್ಟಿಗೆ ಎರಡು ಹಂಗೆ ಉಳ್ಕೊಂಡಿದೆ. ಅದು ಹಂಗಾಗಿ ಈ ತಿದ್ದುಪಡಿಯ ಪ್ರಯೋಜನ ರಾಜ್ಯದ ಜನಕ್ಕೆ ಸಿಗಬೇಕಾದಂತ ರೀತಿಯಲ್ಲಿ ನೀವು ಅದನ್ನು ಅನುಷ್ಠಾನಗೊಳಿಸ್ತಾ ಇಲ್ಲ ಮತ್ತು ಅಗತ್ಯವಾದಂತ ಬಲಪಡಿಸೋದಕ್ಕೆ ಅಗತ್ಯವಾದಂತ ಮಾರುಕಟ್ಟೆ ನೀತಿ ತಂದಿಲ್ಲ. ಈಗಲೂ ಮೆಣಸಿನಕಾಯಿ ರಾಜ್ಯದಲ್ಲಿ ಎಷ್ಟಕ್ಕೆ ಹೋಗ್ತಾ ಇದೆ? ತೊಗರಿ ಒಂದು ಬೆಳೆಗೆ ಮಾತ್ರ ನೀವು 450 ರೂಪಾಯಿ ಹೆಚ್ಚುವರಿ ಅನೌನ್ಸ್ ಮಾಡಿದ್ದೀರಾ. ಯಾಕೆಂದ್ರೆ ತೊಗರಿ ನಲ್ಲಿ ಈಗ ಸಾಕಷ್ಟು ಜನ ಆ ಸುಗ್ಗಿ ಟೈಮ್ ಎಲ್ಲ ಮುಗಿದೋಗಿದೆ, ಖರೀದಿ ಕೇಂದ್ರಗಳೆಲ್ಲ ಇವಾಗ ಸುಗ್ಗಿ ಮುಗಿದ್ಮೇಲೆ ಪ್ರಾರಂಭ ಆಗಿದಾವೆ. ಈ ಎಲ್ಲಾ ಅಂಶಗಳ ಆಧಾರದ ಮೇಲೆ ನೀವು ಲೆಕ್ಕಾಚಾರ ಹಾಕೊಂಡು ಅದನ್ನ ಮಾಡಿದ್ದೀರಾ. ಆದ್ರೆ ಸಕಾಲಿಕವಾಗಿ ಸಕಾರಣವಾಗಿ ನೀವು ಖರೀದಿ ಕೇಂದ್ರಗಳು ಜಾರಿಗೆ ತಂದು ಅದು ಒಂದು ರೆಮ್ಯುನರೇಟಿವ್ ಆಗಿ, ಅಂದ್ರೆ ಉದಾಹರಣೆಗೆ ಉತ್ಪಾದನಾ ವೆಚ್ಚಕ್ಕೆ 50% ಸೇರುವಂತ ರೀತಿಯ ಒಂದು ಪರಿಣಾಮಕಾರಿಯಾದಂತ ಒಂದು ಖರೀದಿ ಕೇಂದ್ರಗಳು ಯಾವ ಬೆಳೆಗೂ ಕೂಡ ಬಂದಿಲ್ಲ. ಅದು ಅಂತಕ್ಕಂಥದ್ದು ಬಹಳ, ನೀವು ಬಜೆಟ್ ನಲ್ಲಿ ಇರೋ ತೊಗರಿ ಒಂದೇ ವಿಷಯ. ಆದ್ರೆ ಕರ್ನಾಟಕ ರಾಜ್ಯದಲ್ಲಿ ತೊಗರಿ ಬೆಳೆಗಾರರು ಕೇಳ್ತಾ ಇರುವಂತ ಬೆಂಬಲ ಬೆಲೆಗೂ ನೀವು ಆಫರ್ ಮಾಡ್ತಾ ಇರ್ತಕ್ಕಂಥ ಬೆಂಬಲ ಬೆಲೆಗೂ ನಡುವೆ ಬಹಳ ಅಪಾರವಾದಂತ ವ್ಯತ್ಯಾಸ ಇರುವುದರಿಂದ, ಮಾರುಕಟ್ಟೆಗಿಂತ ಕಡಿಮೆ ಬೆಂಬಲ ಬೆಲೆಯನ್ನ ನೀವು ಆಫರ್ ಮಾಡ್ತಾ ಇರೋದ್ರಿಂದ ನೀವು ಹೆಚ್ಚುವರಿ ಹಣ ಕೊಟ್ಟದ್ದು ಕೂಡ ಮಾರ್ಕೆಟಿನ ಬೆಲೆಗಿಂತ ಹೆಚ್ಚು ದುಡ್ಡು ಅದು ಹೋಗ್ತಾ ಇಲ್ಲ. ಮೆಕ್ಕೆಜೋಳದ ವಿಷಯ ಎಲ್ಲ ವಿಷಯಗಳಲ್ಲಿ ಕೂಡ ಈ ರೀತಿ ಪರಿಸ್ಥಿತಿ ಬಂದಿದೆ. ಇನ್ನು ಹೈನುಗಾರಿಕೆ ರೈತರು ಕಷ್ಟನೂ ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಇದೆ. ಅವ್ರ ಉತ್ಪಾದನಾ ವೆಚ್ಚದ ವಿಪರೀತ ಏರಿಕೆಯಿಂದಾಗಿ ಬಸವಳದು ಸಾಕಷ್ಟು ಕಷ್ಟ ಮತ್ತು ನಷ್ಟವನ್ನ ಮಾಡ್ತಾ ಇದ್ದಾರೆ. ಬರೀ ಒಂದು ಬೆಳೆಗೆ ಮಾತ್ರ ಅಲ್ಲ, ಎಲ್ಲಾ ಬೆಳೆದು. ನಿಮ್ಗೆ ಮೆಣಸಿನಕಾಯಿ ವಿಷಯದಲ್ಲಿ ಅದು ಬೆಂಬಲ ಬೆಲೆ ವ್ಯಾಪ್ತಿಗೆ ಅದು ಕೇಂದ್ರ ಸರ್ಕಾರದ ನೀತಿ ಭಾಗವಾಗಿ ಸೇರಿಲ್ಲ ಅಂತಕ್ಕಂಥದ್ದು ಒಂದು ವಿಷಯ. ಆದ್ರೆ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ನಲ್ಲಿ ಆಂಧ್ರ ತೆಲಂಗಾಣದಲ್ಲಿ ರೈತರು ಒತ್ತಡಕ್ಕೆ ಮಣಿದು ಕೆಲವು ಆ ಸರ್ಕಾರಗಳು ಒತ್ತಡಕ್ಕೆ ಮಣಿದಿದ್ದಾವೆ. ಆದ್ರೆ ಇಲ್ಲಿ ಮೆಣಸಿನಕಾಯಿದು ಒಂದು ಎಕರೆಗೆ ಕನಿಷ್ಠ 2 ಲಕ್ಷ ರೂಪಾಯಿ ಖರ್ಚಾಗ್ತದೆ. ಒಂದು ಎಕರೆನಲ್ಲಿ ಉತ್ಪಾದನೆ ವೆಚ್ಚ ಬರ್ಬೇಕು ಅಂದ್ರೇನೆ ಒಂದು ಕ್ವಿಂಟಾಲ್ ಮೆಣಸಿನಕಾಯಿಗೆ ಕನಿಷ್ಠ 250 ರೂಪಾಯಿ ಇಲ್ಲ ಅಂತಂದ್ರೆ ಉತ್ಪಾದನೆ ವೆಚ್ಚ ಬರುವುದಿಲ್ಲ. ಅದು ಈ ಸರಿ ಏನಾಗಿದೆ, ಉತ್ಪಾದನೆ ವೆಚ್ಚ ಏರಿಕೆ ಆಗಿದೆ ಮತ್ತು ಇಳುವರಿ ಕೂಡ ಕಮ್ಮಿ ಆಗಿದೆ. ಹಿಂಗಾಗಿ ಕಾಯ್ದ ಮೇಲೆ ಬರೆ ಎಳೆದಂತ ರೀತಿಯಲ್ಲಿ ಇವತ್ತು ಮೆಣಸಿನಕಾಯಿನ 8,000, 9,000, 10,000, 6,000, 3,000 ರೂಪಾಯಿಗೆಲ್ಲ ರೈತರು ಕೇಳ್ತಾ ಇದಾರೆ. ನಾನು ಮೊನ್ನೆ ಕೆಲವು ಮೆಣಸಿನಕಾಯಿ ಹೊಲಗಳಿಗೆ ಭೇಟಿ ಕೊಡ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು. ಆ ಸಂದರ್ಭದಲ್ಲಿ ನಾನು ಕೇಳಿದಾಗ ಅವರು ಮೆಣಸಿನಕಾಯಿನ ಲಾಟು ಸಿಕ್ಕಾಬಿಟ್ಟೆ ಇತ್ತು. ಅವ್ರು ಹೇಳ್ತಾ ಇದ್ರು, ನಾವು ಮಾರ್ಕೆಟ್ ತಪ್ಪೋಗುದೋ ಇಲ್ಲ ಗದ್ದೆನಲ್ಲೇ ಬಿಟ್ಬಿಡುದೋ ಅನ್ನುವಂತ ಯೋಚನೆ ಮಾಡ್ತಾ ಇದೀವಿ ಅನ್ನುವಂತ ಒಂದು ಪರಿಸ್ಥಿತಿ ಇತ್ತು. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಬೆಳೀತಾ ಇರ್ತಕ್ಕಂಥ ಪ್ರತಿಯೊಂದು ಬೆಳೆಗೆ ಬೆಂಬಲ ಬೆಲೆ ಆಧಾರದಲ್ಲಿ ಖರೀದಿ ಕೊಡ್ತಕ್ಕಂಥ ಒಂದು ಅವಕಾಶ ರಾಜ್ಯ ಸರ್ಕಾರದ ಅಧಿಕಾರದ ಮಿತಿ ಇದೆ, ನಾನು ಒಪ್ಕೋತೀನಿ. ಆದ್ರೆ ಮಾರ್ಕೆಟ್ ಇಂಟರ್ವೆನ್ಷನ್ಗೆ ಆವರ್ತ ನೀತಿಯನ್ನ ಮಾಡೋದಕ್ಕೆ ಸರ್ಕಾರಕ್ಕೆ ಯಾವುದೇ ತೊಂದರೆ ಇಲ್ಲ. ಈಗ APMCಗಳನ್ನ ಬಲಪಡಿಸಿ APMC ನಲ್ಲಿ ಏನು ಸೆಸ್ ಮುಖಾಂತರ ಸಂಗ್ರಹ ಮಾಡಿದ ಹಣ ಏನಿದೆ, ಹಣನ ಆವರ್ತ ನಿಧಿಯಾಗಿ ಬಳಸ್ಕೊಂಡಿದ್ರೆ ನಿಮ್ಮ ಎಕ್ಸ್ಚೆಕರ್ಗೆ 1 ರೂಪಾಯಿಯೂ ಕೂಡ ಹೊರೆಯಾಗದಂಗೆ, ನಿಮ್ ಬೊಕ್ಕಸಕ್ಕೆ ಏನೋ 1 ರೂಪಾಯಿ ಹೊರೆಯಾಗದಂಗೆ ರೈತರಿಗೆ ಮಾರ್ಕೆಟ್ ಇಂಟರ್ವೆನ್ಷನ್ ಸ್ಕೀಮ್ ನಲ್ಲಿ ಸಾಕಷ್ಟು ಅವಕಾಶ ಮತ್ತು ಅನುಕೂಲಗಳು
ಕೊಡೋಕೆ ಅವಕಾಶ ಇತ್ತು. ಏನ್ ಬರೀ 20-30% ನೀವು ಖರೀದಿ ಮಾಡೋಕೆ ಅವಕಾಶ ಕೊಟ್ರೆ ಸಾಕು. ಎಷ್ಟೋ ಸಲ ಏನಾಗುತ್ತೆ ಅಂದ್ರೆ ಸರ್ಕಾರ ಖರೀದಿ ಮಾಡೋಕೆ ರೆಡಿ ಇದೆ, ಗಂಭೀರವಾಗಿದೆ ಅಂದ್ರೇನೆ ಮಾರ್ಕೆಟ್ ನಲ್ಲಿ ಬೆಲೆ ಇಂಪ್ರೂವ್ ಆಗುವಂತ ಒಂದು ವಾತಾವರಣ ನಾವು ನೋಡ್ತಾ ಇದೀವಿ. ಯಾಕೆ ಅಂತಂದ್ರೆ ನೀವೇನ್ ಮಾಡ್ತಾ ಇದೀರಿ ಅಂದ್ರೆ ಇಂದಿನ ಬಿಜೆಪಿ ಸರ್ಕಾರಕ್ಕೂ ನಿಮ್ಗೂ ಯಾವುದೇ ವ್ಯತ್ಯಾಸ ಇಲ್ದೇನೆ, ಕಾಂಗ್ರೆಸ್ಗೂ ಬಿಜೆಪಿಗೂ ವ್ಯತ್ಯಾಸ ಇಲ್ದೇನೆ ಯಾರು ಟ್ರೇಡರ್ಸ್ ಇದ್ದಾರೆ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳೋದು, ಯಾರು ಬಿಗ್ ಟ್ರೇಡರ್ಸ್ ಇದ್ದಾರೆ ಅವ್ರಿಗೆ ಅನುಕೂಲ ಮಾಡ್ಕೊಳ್ಳೋದಕ್ಕಾಗಿ ಮಾರ್ಕೆಟ್ ಇಂಟರ್ವೆನ್ಷನ್ ನ ಬೇಕು ಅಂತಾನೆ ಡಿಲೇ ಮಾಡ್ಲಾಗ್ತಾ ಇದೆ ಮತ್ತು ಅದಕ್ಕೆ ಬಜೆಟ್ ನ ಬೆಂಬಲವನ್ನ ಯಾವುದಕ್ಕೂ ಕೊಡ್ತಾ ಇಲ್ಲ. ಬಹಳ ಮುಖ್ಯವಾಗಿ ಈಗ ಕಂದಾಯ ಕಾಯ್ದೆ ಹೊಸದ್ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ. ಹಳೆಯ ಕಂದಾಯ ಕಾಯ್ದೆಗಳಲ್ಲಿ ಏನ್ ಸಮಸ್ಯೆ ಇದೆ ಅಂತ ಹೇಳಿದೀರಾ ನೀವು? ಈಗ ಹಳೆ ಕಂದಾಯ ಕಾಯ್ದೆಗಳಲ್ಲಿ ಹಲವಾರು ಜನ ಎಸಿ ಕೋರ್ಟ್ಗೂ, ಡಿಸಿ ಕೋರ್ಟ್ಗೂ, ಹೈಕೋರ್ಟ್ಗೂ ಈ ರೀತಿ ಕೇಸ್ಗಳು, ಪಾಣಿಗೆ ಸಂಬಂಧಪಟ್ಟಂತ ಹಲವಾರು ವಿವಾದಗಳನ್ನ ಬಗೆಹರಿಸ್ಕೊಳ್ಳಿಕ್ಕೆಲ್ಲ ಅವಕಾಶಗಳು ಇವೆ. ಅವುಗಳಲ್ಲಿ ಎಷ್ಟು ಸಮಸ್ಯೆ ಇದೆ ಅವೆಲ್ಲ ಒಂದ್ ಕಡೆ ಇರ್ಲಿ. ಆದ್ರೆ ಹೊಸ ಕಂದಾಯ ಕಾಯ್ದೆ ಮಾಡೋ ಉದ್ದೇಶ ಏನಂಗಂದ್ರೆ ನೀವು ಆ ಹಳೆ ಕಾಯ್ದೆನಲ್ಲಿ ಏನು ನೀವು ಸರಿಪಡಿಸ್ಬೇಕು ಅಂತಿದ್ರಿ, ಈ ತರ ಯಾವುದೇ ನಿರ್ದಿಷ್ಟ ಪ್ರಸ್ತಾಪಗಳು ಇಲ್ಲ, ಉದ್ದೇಶನೂ ಇಲ್ಲ. ಅದಲ್ದೇನೆ ಈಗ RTCಗೆ ಆಧಾರ್ ಕಾರ್ಡ್ ನ ಜೋಡಣೆ ಮಾಡಿ ಆ ನಂತರ ಅದನ್ನ ಡಿಜಿಟಲೈಸ್ ಆಗಿ ಒಂದು ಸೆಂಟ್ರಲೈಸ್ಡ್ ಸಿಸ್ಟಮ್ ನಲ್ಲಿ ನಾವು ದಾಖಲು ಮಾಡ್ತೀವಿ ಅಂತ ಇದ್ದೀರಾ. ಈಗ ಸೈಬರ್ ಅಪರಾಧಗಳು ಯಾವ ರೀತಿ ನಡೀತಾ ಇದಾವೆ ಅಂತ ನಾವು ನೋಡ್ತಾ ಇದೀವಿ. ಇನ್ನ ಭೂಮಿ ನಮ್ಮ ಆಧಾರ್ ಕಾರ್ಡು, ನಮ್ಮ ಆಧಾರ್ ಖಾತೆ ಸಂಖ್ಯೆ ತಕೊಂಡು ಯಾರ ಹೆಸರಿಗೋ ಭೂಮಿನ ಪರಬಾರೆ ಮಾಡಿ ನಾಳೆ ಸಮಸ್ಯೆಗಳಾಗಬಾರ್ದು, ಆಗುದಿಲ್ಲ ಅಂತ ಅನ್ನೋದಕ್ಕೆ ಇವತ್ತೇನ್ ಗ್ಯಾರಂಟಿ? ನಮ್ಮ ಬ್ಯಾಂಕ್ ಅಲ್ಲಿ ಇರುವ ದುಡ್ಡನ್ನೇ ಇನ್ನೊಬ್ರು ನಮ್ OTPನೂ ಇಲ್ದೇನೆ ವರ್ಗಾವಣೆ ಮಾಡ್ಕೊಳ್ತಿರುವಂತ ಹಲವಾರು ಅಪರಾಧಗಳನ್ನ ನಾವು ನೋಡ್ತಾ ಇದೀವಿ. ಒಂದ್ ಅಂಕಿಅಂಶದ ಪ್ರಕಾರ ಈ ಅವಧಿಯಲ್ಲಿ ಬಿಜೆಪಿಯವರ ಒಂದು ಕೇಂದ್ರ ಸರ್ಕಾರದ ಈ ಅವಧಿಯಲ್ಲಿ ಏನಿಲ್ಲ ಅಂದ್ರೂ ವರ್ಷಕ್ಕೆ 11,000-12,000 ಕೋಟಿ ರೂಪಾಯಿನಷ್ಟು ಸೈಬರ್ ಕಳ್ಳತನದಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಟಿರ್ತಕ್ಕಂಥ ಹಣವೇ ಕಳ್ಳತನ ಆಗಿದೆ ಅಂತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. ಹಂಗನ್ನುವಾಗ ರೈತರ ಭೂಮಿ ಈ ರೀತಿ ಆಧಾರ್ ಕಾರ್ಡ್ ಸಮೇತ ಒಂದು ಡಿಜಿಟಲೀಕರಣ ಆದ್ರೆ ನಾಳೆ ಭೂಗಳ್ಳತನಕ್ಕೆ ಒಳಪಡುವುದಿಲ್ಲ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತ ಒಂದು ಶ್ವೇತ ಪತ್ರ ಹೊರಡಿಸಿ ಆ ನಂತರ ನೀವು ಹೇಳಿ, ಅಲ್ಲಿ ತನಕ ಜೋಡಣೆ ಮಾಡಬೇಡಿ. 100% ಇದರಲ್ಲಿ ರೈತನ ಒಂದು ಮಾಲೀಕತ್ವಕ್ಕಾಗ್ಲಿ, ರೈತನ ಒಂದು ಒಂದು ಏನು ಭದ್ರತೆಗಾಗ್ಲಿ ಯಾವುದೇ ರೀತಿಲಿ ಇದರಲ್ಲಿ ಮೋಸ ಆಗಲ್ಲ, ಅನ್ಯಾಯ ಆಗಲ್ಲ ಅಂತಕ್ಕಂಥ ಸಾಬೀತಾಗ್ಬೇಕಲ್ಲ. ಆ ರೀತಿ ಮಾಡ್ಬೇಕು. ಯಾಕೆಂದ್ರೆ ಈ ರೇಷನ್ ಕಾರ್ಡ್ಗೆನೆ ನೀವು ಡಿಜಿಟಲೈಸೇಷನ್ ಮಾಡಿರೋದನ್ನ ನೋಡಿದ್ರೆ ರೇಷನ್ ತಕೊಳ್ಳೋಕೆನೆ ನಿಮ್ಗೆ ಹೆಬ್ಬೆರಳು ಬತ್ತಾ ಇಲ್ಲ ಅಂತ ಅಲಿಸ್ತಕ್ಕಂತ ಪರಿಸ್ಥಿತಿಗಳೆಲ್ಲ ಇವೆ. ಈ ರೀತಿ ಇದ್ದಾಗ ನೀವು ಯಾವ ರೀತಿ ಈ ಸಮಸ್ಯೆಯನ್ನ ಪರಿಹಾರ ಮಾಡ್ತೀರಿ ಅಂತಕ್ಕಂಥದ್ದನ್ನು ಒಂದು ನಾವು ನೋಡ್ಬೇಕಾಗಿರ್ತಕ್ಕಂಥದ್ದು ಇದು. ಈ ಬಜೆಟ್ ನವ ಉದಾರೀಕರಣ ನೀತಿಗಳಿಗೆ ಮಣೆ ಹಾಕಿರ್ತಕ್ಕಂಥ ಒಂದು ಬಜೆಟ್. ಈ ಬಜೆಟ್ ಖಾಸಗೀಕರಣಕ್ಕೆ ಒತ್ತು ನೀಡ್ತಕ್ಕಂಥ ಒಂದು ಬಜೆಟ್. ಈ ಉದಾಹರಣೆಗೆ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಖಾಸಗಿ ಸಹಭಾಗಿತ್ವದ ಬಗ್ಗೆ ಹೇಳಿದಾರೆ. ನೀವು ಎಷ್ಟು ಇದೆ ಅಂತಾರೆ ನಿಮ್ಮ ಆಶಯಕ್ಕೂ ನಿಮ್ ಪ್ರಸ್ತಾಪಕ್ಕೂ ಒಂದಕ್ಕೊಂದು ಸಂಬಂಧ ಇಲ್ಲ. ಈಗ ಸರ್ಕಾರಿ ಶಾಲೆಗಳ ಒಂದು ಮೂಲಭೂತ ಸೌಕರ್ಯವನ್ನ ಉತ್ತಮಪಡಿಸ್ತೇನೆ, ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯನ್ನ ನೀಗಿಸ್ತೇನೆ, ಸರ್ಕಾರಿ ಶಾಲೆಗಳಲ್ಲಿ ಭದ್ರವಾದಂತ ಒಂದು ಕಾಯಂ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ದೇನೆ ಗುಣಮಟ್ಟದ ಶಿಕ್ಷಣ ಹೇಗೆ ಕೊಡ್ತೀರಾ? ನೀವು ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನ ಓಪನ್ ಮಾಡ್ತೀವಿ, ಈ ವರ್ಷ 500, ಹೋದ ವರ್ಷ ಇವೆಲ್ಲ ಹೇಳ್ತಾ ಇದ್ದೀರಾ. ಕರ್ನಾಟಕ ಪಬ್ಲಿಕ್ ಶಾಲೆ ಅಂದ್ರೆ ಏನ್ ಮಾಡ್ತಾ ಇದ್ದೀರಾ? ಯಾವುದೋ ಒಂದು ದೊಡ್ಡ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನ ಕರ್ನಾಟಕ ಪಬ್ಲಿಕ್ ಶಾಲೆ ಅಂತ ಮಾಡಿ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲಾ ಶಾಲೆಗಳನ್ನ ಮುಚ್ತೀರಾ. ಮತ್ತು ಕರ್ನಾಟಕ ಪಬ್ಲಿಕ್ ಶಾಲೆನಲ್ಲಿ LKG ಪ್ರಾರಂಭ ಮಾಡ್ತೀರಾ, ಇಂಗ್ಲಿಷ್ ಮೀಡಿಯಂ ಅನ್ನು ಕಲಿಸ್ತೀರಾ, ಕನ್ನಡ ಶಾಲೆಗಳು ಹೋಗ್ತವೆ. ಮಾತೃಭಾಷಾ ಶಿಕ್ಷಣದಲ್ಲಿ ಶಿಕ್ಷಣ ಪಡೆದೊಬ್ಬರು ಮಾತ್ರ ಅವರು ಗ್ರಹಿಕೆ ಇನ್ನೊಂದೆಲ್ಲ. ಇವತ್ತು ಭಾಷಾ ವಿಜ್ಞಾನಿಗಳು ಯಾವುದೇ ದೇಶಕ್ಕೆ ಸೇರಿರಲಿ, ಯಾವುದೇ ಭಾಷೆಗೆ ಸೇರಿರಲಿ, ಇವತ್ತು ಅವರು ಪ್ರತಿಪಾದನೆ ಮಾಡ್ತಾ ಇರ್ತಕ್ಕಂಥ ಒಂದು ಬಹಳ ಮುಖ್ಯವಾದ ಉದ್ದೇಶ ಏನಂದ್ರೆ ಮಕ್ಕಳು ಚೆನ್ನಾಗಿ ಕಲಿಬೇಕು ಅಂತ ಹೇಳಿದ್ರೆ, ಅವು ಚೆನ್ನಾದಂತ ಒಂದು ಕೌಶಲ್ಯ ಸಿಗಬೇಕು ಅಂತ ಹೇಳಿದ್ರೆ ಅವ್ರಿಗೆ ಮಾತೃಭಾಷೆ ಶಿಕ್ಷಣ ಕೊಡ್ಬೇಕು ಅಂತ. ಪ್ರಾಥಮಿಕ ಶಿಕ್ಷಣವನ್ನ ಕನ್ನಡವನ್ನ ನಿರಾಕರಣೆ ಮಾಡುದು ಅಥವಾ ಮಾತೃಭಾಷೆ ನಿರಾಕರಣೆ ಮಾಡಿ ಸರ್ಕಾರಿ ಶಾಲೆಗಳನ್ನ ಮುಚ್ಚುವುದಕ್ಕೆ ಕರ್ನಾಟಕ ಪಬ್ಲಿಕ್ ಶಾಲೆಗಳು ಇವತ್ತು ಸಹಾಯ ಮಾಡ್ತಾ ಇದ್ದಾವೆ. ಆ ಪ್ರಸ್ತಾಪಗಳನ್ನ ನೀವು ಮಾಡ್ತಾ ಇದ್ದೀರಾ. ಅಲ್ಲೂ ಕೂಡ ಅತಿಥಿ ಶಿಕ್ಷಕರೇ, ಅತಿಥಿ ಉಪನ್ಯಾಸಕರೇ. ಒಂದ್ ಕಡೆ ತಾಯಿ ಮತ್ತು ಶಿಶುವಿನ ಮರಣ ಪ್ರಮಾಣವನ್ನು ಶೂನ್ಯಕ್ಕಿಳಿಸ್ಬೇಕು ಅಂತ ಹೇಳ್ತೀರಾ, ಅಪೌಷ್ಟಿಕತೆ ಕಡಿಮೆ ಮಾಡ್ಬೇಕು ಅಂತ ಹೇಳ್ತೀರಾ. ಆದ್ರೆ ಕಡಿಮೆ ಮಾಡುವ ವಿಧಾನ ಯಾವ್ದು ಬಳಸ್ತಾ ಇದ್ದೀರಾ? ICDS ಯೋಜನೆಯನ್ನು ಬಲಪಡಿಸ್ತಾ ಇದ್ದೀರಾ, ಅಂಗನವಾಡಿಯನ್ನು ಬಲಪಡಿಸ್ತಾ ಇದ್ದೀರಾ, ಬಿಸಿ ಊಟ ಯೋಜನೆಯನ್ನು ಬಲಪಡಿಸ್ತಾ ಇದ್ದೀರಾ, ಆ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಬಲಪಡಿಸ್ತಾ ಬಲಪಡಿಸ್ತಾ ಇಲ್ಲ. ನೀವು ಬಲಪಡಿಸ್ತಾ ಇರೋದು ಯಾವುದು ಅಂದ್ರೆ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಇಂದ ಮೊಟ್ಟೆ ಕೊಡ್ಸೋದು. ಅಂದ್ರೆ ಯಾವ್ಯಾವ್ದೋ ದೊಡ್ಡ ಕಾರ್ಪೊರೇಟ್ ದಣಿಗಳು ಏನಿದ್ದಾರೆ, ತೆರಿಗೆ ಮೋಸ ಮಾಡಿ ಅವ್ರದೇ ಆದಂತ ಒಂದು ಸಾಮ್ರಾಜ್ಯಗಳು ಕಟ್ಕೊಂಡಿದಾರಲ್ಲ, ಅವರ ಮರ್ಜಿಗೆ, ಅವರ ದಯೆಗೆ ಗ್ರಾಮೀಣ ಬಡವರನ್ನ ಸಿಲುಕಿಸ್ತಕ್ಕಂತ ನೋಡಿ, ಅವರಿಂದ ನೀವು ಮೊಟ್ಟೆ ತಿಂತಾ ಇದೀರಿ, ಅವರಿಂದ ಹಾಲು ಕುಡಿತಾ ಇದೀರಿ ಅಂತ ಈ ರೀತಿನ ಸರ್ಕಾರ ನಿಜವಾಗಿ ಮಾಡ್ಬೇಕಾಗಿರೋದು ಏನಂದ್ರೆ, ಯಾರು ದೊಡ್ಡ ಶ್ರೀಮಂತರಾಗಿದ್ದಾರೋ, ದೊಡ್ಡ ಉದ್ಯಮಿಗಳಾಗಿದ್ದಾರೋ ಅವ್ರ ಮೇಲೆ ತೆರಿಗೆ ಹಾಕಿ,
ಅವ್ರು ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಅವ್ರ ಹತ್ರ ಸಂಪತ್ತಿನ ಮೇಲೆ, ಅವ್ರ ಆಸ್ತಿ ಮೇಲೆ, ಅವ್ರ ಆದಾಯದ ಮೇಲೆ ತೆರಿಗೆ ಹಾಕಿ ಆ ತೆರಿಗೆ ದುಡ್ಡನ್ನ ನೀವು ಸಂಗ್ರಹ ಮಾಡ್ಕೊಂಡು ಕಲ್ಯಾಣ ಕಾರ್ಯಕ್ರಮಗಳಿಗೆ ವಿನಿಯೋಗ ಮಾಡಿ. ಆದ್ರೆ ನೀವು ಮಾಡ್ತಾ ಇರೋದೇನು? ಮೋದಿ ಸರ್ಕಾರ ಯಾವ ರೀತಿ ಮಾಡ್ತಾ ಇದೆ? ತೆರಿಗೆಯನ್ನ ಬಡವರ ಮೇಲೆ ಆಗ್ತದೆ, ಪರೋಕ್ಷ ತೆರಿಗೆ ಪ್ರಮಾಣವನ್ನು ಹೆಚ್ಚಳ ಮಾಡೋದ್ರ ಮೂಲಕ ರಿಯಾಯಿತಿ ಮತ್ತು ವಿನಾಯಿತಿಗಳು, ಸಾಲ ಮನ್ನಾ, ಸಬ್ಸಿಡಿಗಳನ್ನ ಶ್ರೀಮಂತರು ಕೊಡ್ತಾರೆ. ಅದೇ ಕೆಲಸ ನೀವು ಮಾಡ್ತಾ ಇದ್ದೀರಾ. ಅವರು ಬಹಳ ದೊಡ್ಡ ಶ್ರೀಮಂತರಾಗೋಕೆ ಅವಕಾಶ ಕೊಟ್ಟು ಅವರ ಮರ್ಜಿಯಲ್ಲಿ ಬಡವರು ಇರುವಂತ ರೀತಿಯ ಈ ರೀತಿ ಸುಮಾರು ನೀವು ಖಾಸಗಿ ಸಹಭಾಗಿತ್ವದ ಕೆಲಸಗಳಲ್ಲೆಲ್ಲ ಖಾಸಗಿ ಈ ರೀತಿ ಟ್ರಸ್ಟ್ಗಳು, ಖಾಸಗಿ ಸಂಸ್ಥೆಗಳು, ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇವುಗಳ ನೆರವನ್ನೇ ನೀವು ಪಡ್ಕೊಳ್ತಾ ಇರ್ತಕ್ಕಂಥದ್ದು ನಾವು ನೋಡ್ತೇವೆ. ಪ್ರಯೋಗಾಲಯಕ್ಕೆ ಯಾವುದು ಆಗಸ್ಟಾ ಫೌಂಡೇಶನ್ ಪ್ರಾಥಮಿಕ ಶಿಕ್ಷಣ ಆಗ್ಲಿ, ಉನ್ನತ ಶಿಕ್ಷಣ ಆಗ್ಲಿ, ಆರೋಗ್ಯ ಆಗ್ಲಿ, ಇವುಗಳನ್ನು ಕೂಡ ಇವತ್ತು ಗ್ರಾಮೀಣ ಜನರಿಗೆ ನಿರಾಕರಿಸ್ತಾ ಇರ್ತಕ್ಕಂಥ ಒಂದು ದಾರುಣ ಸನ್ನಿವೇಶವನ್ನ ಈ ಬಜೆಟ್ ಮೂಲಕ ಕೂಡ ಸೃಷ್ಟಿ ಮಾಡಿದೆ. ಬಜೆಟ್ ನ ಮೇಲ್ನೋಟಕ್ಕೆ ನೋಡಿದ್ರೆ ಅವ್ರಿಗೆ ಅಷ್ಟು ಕೊಟ್ಟಿದ್ದಾರೆ, ಇವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ಇವ್ರಿಗೆ ಎಷ್ಟು ಕೊಟ್ಟಿದ್ದಾರೆ, ಅವ್ರಿಗೆ ಎಷ್ಟು ಕೊಟ್ಟಿದ್ದಾರೆ ಅಂತಕ್ಕಂಥದ್ರ ಇದನ್ನ ಮರೆಮಾಚಲ್ಪಡ್ತಾ ಇದೆ. ಬಜೆಟ್ ನ ತಳಹದಿ ಗ್ರಾಮೀಣ ಬಡವರನ್ನ, ಗ್ರಾಮೀಣ ಜನರನ್ನ ಅವರ ನ್ಯಾಯಬದ್ಧ ಮತ್ತು ಕಾನೂನುಬದ್ಧ ಹಕ್ಕುಗಳಿಂದ ವಂಚನೆ ಮಾಡುದು ಮತ್ತು ಶ್ರೀಮಂತರ ಮರ್ಜಿನಲ್ಲಿ ಅವರು ಜೀವನ ಮಾಡುವಂತ ರೀತಿಯಲ್ಲಿ ಅವ್ರನ್ನ ಈಡ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈ ರೈತರ ಆತ್ಮಹತ್ಯೆ ಪ್ರಶ್ನೆಗೆ ಏನ್ ಕ್ರಮ ತಗೊಂಡಿದ್ದೀರಾ? ನಾವು ಕೇಳ್ತಾ ಇರೋದು ಬಹಳ ಮುಖ್ಯವಾದ ಏನಂದ್ರೆ, ಋಣಮುಕ್ತ ಕಾಯ್ದೆ ಅಂತ ನೀನ್ ಕೇಳ್ತಾ ಇದೀವಿ. ಋಣಮುಕ್ತ ಕಾಯ್ದೆಯಲ್ಲಿ ನೀವು ಸಾಲ ಮನ್ನಾಕ್ಕೆ ಏನ್ ಖರ್ಚು ಮಾಡ್ತಿರೋ ಅದ್ರ ಯಾವ ಹಣವನ್ನು ಕೂಡ ಖರ್ಚು ಮಾಡ್ಬೇಕಾಗಿಲ್ಲ. ಋಣಮುಕ್ತ ಕಾಯ್ದೆ ಬಹಳ ಚೆನ್ನಾಗಿ ಕೇರಳದಲ್ಲಿ ಕೆಲಸ ಮಾಡ್ತಾ ಇದೆ ಮತ್ತು ಸರ್ಕಾರಕ್ಕೂ ಯಾವುದೇ ರೀತಿ ಹೊರೆಯಾಗ್ತಾನೆ ಎಲ್ಲಾ ರೈತರ ಆತ್ಮಹತ್ಯೆಯನ್ನು ಕೂಡ ಇವತ್ತು ತಪ್ಪಿಸ್ಲಿಕ್ಕೆ ಸಾಧ್ಯ ಆಗಿದೆ. ರೈತರ ಆತ್ಮಹತ್ಯೆ ಇಲ್ಲ ಅನ್ನುವಂತ ಪ್ರಮಾಣಕ್ಕೆ ಅದು ಇಳಿದಿದೆ, ಶೂನ್ಯಕ್ಕೆ ಇಳಿದಿದೆ. ಕರ್ನಾಟಕದಲ್ಲಿ ಕೂಡ ನಾವು ಋಣಮುಕ್ತ ಕಾಯ್ದೆಯನ್ನು ಕೇಳ್ತಾ ಇದ್ದೀವಿ. ತಾಲೂಕ್ ಮಟ್ಟದಿಂದ ಹಿಡಿದು ರಾಜ್ಯ ಮಟ್ಟದ ತನಕ ಮತ್ತು ರಾಷ್ಟ್ರ ಮಟ್ಟದ ತನಕ ಕೇಳ್ತಾ ಇದ್ದೀವಿ. ಅದರಲ್ಲಿ ಭಾರಿ ದೊಡ್ಡ ನೀವು ಸಾಲಗಳು ಮನ್ನಾ ಮಾಡುವ ಸಂದರ್ಭದಲ್ಲಿ ಏನಿದೆ ಆ ರೀತಿ ಇಲ್ಲ. ಮೈಕ್ರೋ ಫೈನಾನ್ಸ್ ನ ನಿಯಂತ್ರಣದ ಪ್ರಶ್ನೆ ಕೂಡ ಒಂದಿದೆ. ಆ ಕಾನೂನುಗಳು ಸಮರ್ಪಕವಾಗಿ ಜಾರಿ ಮಾಡ್ಬೇಕಾಗ್ತಕ್ಕಂಥದ್ರೆ ಒಟ್ಟಾರೆಯಾಗಿ ಸಾಲಬಾಧೆಯಿಂದ ಮುಕ್ತಿ ಕೊಡ್ತಕ್ಕಂಥ, ಸಾಲಬಾಧೆ ಕಿರುಕುಳದಿಂದ ರಕ್ಷಣೆ ಮಾಡ್ತಕ್ಕಂಥ ಒಂದು ಅರ್ಥಪೂರ್ಣ ಪರಿಣಾಮಕಾರಿ ಕ್ರಮವನ್ನ ಈ ಬಜೆಟ್ ಒದಗಿಸಿದೆ. ಇನ್ನು ಬಹಳ ಮುಖ್ಯವಾಗಿ ನೀರಾವರಿ ಯೋಜನೆ. ನೀರಾವರಿನಲ್ಲಿ ಕರ್ನಾಟಕ ರಾಜ್ಯವನ್ನ ಬಹಳ ದೊಡ್ಡ ಪ್ರಮಾಣದಲ್ಲಿ ನೀರಾವರಿ ಮಾಡೋದಕ್ಕೆ ಬೇಕಾದಂತ ನೈಸರ್ಗಿಕ ಸಂಪನ್ಮೂಲ ಇದೆ. ಆದ್ರೆ ನೀವು ಬಜೆಟ್ ನ ಬೆಂಬಲ ಇಲ್ಲ. ಕಳೆದ ವರ್ಷ ನೀರಾವರಿಗೆ ಏನ್ ಇಟ್ಟಿದ್ರು ಸರಿಸುಮಾರು ಅದೇ ಇಟ್ಟಿದ್ದೀರಾ. ಆದ್ರೆ ಬಹಳಷ್ಟು ಇಂಪ್ಲಿಮೆಂಟ್ ಹೋಸರು ಆಗ್ಲಿಲ್ಲ, ಮುಂದೂನು ಕೂಡ ಆಗದೆ ಇರತಕ್ಕಂತ ಒಂದು ಪ್ರಸಂಗನೇ ಇದೆ. ಕೆಲವು ಅಂತರ್ಜಲ ಹೆಚ್ಚಿಸುವ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂತ ಕೆಲವು ಅವು ಕೂಡ ಸಾಲ ಎತ್ತಕ್ಕೆ ಅನುಕೂಲ ಆಗುವಂತ ಕೆಲವು ಪ್ರಾಜೆಕ್ಟ್ ಗಳಷ್ಟೇ. ಅವು ಅದನ್ನ ತಕೊಂಡು ಇನ್ನೊಂದ್ ಯಾವ್ದಕ್ಕೋ ಬಳಸ್ತಕ್ಕಂತ ಒಂದು ವಿಷಯನೇ ಆಗ್ತದೆ. ಆದ್ರೆ ನೀರನ್ನ ಸಮರ್ಥವಾಗಿ ಬಳಸೋದಕ್ಕೆ ಕಾಲುವೆ ದುರಸ್ತಿಗಾಗ್ಲಿ, ಅಣೆಕಟ್ಟು ಇದಕ್ಕಾಗ್ಲಿ ನೀವು ಯಾವುದೇ ರೀತಿಯಲ್ಲಿ ಕೂಡ ಇವತ್ತು ನೀರನ್ನ ಬಳಸ್ತಾ ಇಲ್ಲ. ಎಷ್ಟೋ ಕಾಲುವೆಗಳ ಗೇಟ್ಗಳಿಲ್ಲ. ಆದ್ರೆ ಆ ರೀತಿಯ ಒಂದು ಮೂಲಭೂತವಾದಂತ ಒಂದು ತಳಹದಿ ಆಗ್ಲಿ, ಮೂಲಭೂತವಾದಂತ ತಿಳುವಳಿಕೆ ಆಗ್ಲಿ ಈ ಬಜೆಟ್ ನಲ್ಲಿ ಇಲ್ಲ ಅಂತಕ್ಕಂಥದ್ದು. ಇದೇನಂದ್ರೆ ಇಲಾಖೆಗಳಿಗೆ ಅವ್ರವ್ರ ಇಲಾಖೆಗಳು ಏನೋ ಕೇಳ್ತಾರೆ, ಅದಕ್ಕೊಂದಷ್ಟೇನೋ ಒಂದಷ್ಟು ಕೊಟ್ಬಿಟ್ಟು ಈ ರೀತಿ ಇಲಾಖೆಗಳ ಅನುದಾನದ ಬೇಡಿಕೆಯನ್ನಷ್ಟೇ ನೋಡ್ಕೊಳ್ಳುವಂತ ಒಂದು ಆ ರೀತಿಯ ಒಂದು ಬಜೆಟ್ ರೀತಿನಲ್ಲಿ ಮಂಡಿಸಲಾಗಿದೆ. ಆದ್ರೆ ಇದು ಮೂಲಭೂತವಾಗಿ ಜನರ ಬದುಕನ್ನ ರೂಪಾಂತರಿಸ್ತಕ್ಕಂಥ, ಜನರ ಬದುಕನ್ನ ಬದಲಾಯಿಸ್ತಕ್ಕಂಥ ಯಾವ ಮೂಲಭೂತ ಅಂಶಗಳನ್ನ ಅದು ಒಳಗೊಂಡಿಲ್ಲ ಅಂತಕ್ಕಂಥದ್ದು ನನ್ನ ಬಹಳ ಮುಖ್ಯವಾದಂತ ಒಂದು ಅಬ್ಸರ್ವೇಷನ್. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.